ಭಾರತಾಂಬೆಯ ಬಂಧನವನ್ನು ಮುಕ್ತಗೊಳಿಸಲು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಸ್ವತಂತ್ರದ ಹಣತೆಗೆ ತಮ್ಮ ಪ್ರಾಣವನ್ನು ತೈಲವಾಗಿಸಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ತಾಯಿ ಭಾರತಾಂಬೆಯ ಹಬ್ಬವಾದ 78ನೇ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳು. ತಾಯಿ ಭಾರತಾಂಬೆಯ ಈ ಅದ್ದೂರಿ ಉತ್ಸವದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಜಗತ್ತಿನ ಅತಿ ಪ್ರಾಚೀನ ನಾಗರಿಕತೆ ಸಂಸ್ಕೃತಿ ಹೊಂದಿರುವ ಹೆಮ್ಮೆಯ ದೇಶ ನಮ್ಮ ಭಾರತ. ಆಧ್ಯಾತ್ಮಿಕತೆಯ ಮೂಲಕ ಜಗತ್ತಿನ ಜಗದ್ಗುರುವಾಗಿ ಮೆರೆಯುತ್ತಿತ್ತು. ಸಂಪತ್ತಿನ ಸುದೆಯೆಲ್ಲ ಕಂಗೊಳಿಸುತ್ತಿತ್ತು. ಆ ಮೂಲಕ ಕಣ್ಮನ ಸೆಳೆಯಿತು. ಅಂದು ಗ್ರೀಕರ ರಾಜ ಅಲೆಕ್ಸಾಂಡರ್ನ ಆದಿಯಾಗಿ ಇಂದಿನ ಪಾಕಿಸ್ತಾನವರೆಗೂ ಅನೇಕ ವಿದೇಶಿಯರು ಅದೆಷ್ಟು ಆಕ್ರಮಣಗಳನ್ನು ಮಾಡಿದ್ದು ಅವುಗಳನ್ನು ಮೆಟ್ಟಿ ನಿಂತು ಇಂದಿಗೂ ತನ್ನತನವನ್ನು ಉಳಿಸಿಕೊಂಡು ಬೃಹತ್ ಭಾರತವಾಗಿ ಬೆಳೆಯುತ್ತಾ ಬಂದಿದೆ. ಇಂತಹ ಪುಣ್ಯದ ಭೂಮಿಗೆ ವ್ಯಾಪಾರ ಮಾಡುವ ಉದ್ದೇಶ ಇಟ್ಟುಕೊಂಡು ಕೈಯಲ್ಲಿ ತಕ್ಕಡಿ ಹಿಡಿದುಕೊಂಡು ಭಾರತಕ್ಕೆ ಬಂದ ಬ್ರಿಟಿಷರು ಇಲ್ಲಿನ ರಾಜಕತೆಯನ್ನು ಕಂಡು ಒಳಜಗಳದ ಬೆಂಕಿಯನ್ನು ಹಚ್ಚಿ ತಕ್ಕಡಿಯ ಬದಲು ಖಡ್ಗವನ್ನು ಹಿಡಿದು ತಾಯಿ ಭಾರತಾಂಬೆಯನ್ನು ತಮ್ಮ ಬಂಧನದಲ್ಲಿ ಇರಿಸಿಕೊಂಡು ಭಾರತೀಯರನ್ನು ಗುಲಾಮರಂತೆ ನಡೆಸಿಕೊಂಡು 200 ವರ್ಷಗಳ ಕಾಲ ತಮ್ಮ ಕಪಿ ಮುಷ್ಟಿಯನ್ನು ದರ್ಪಿಷ್ಟ ಆಡಳಿತ ನಡೆಸಿ ಅಪಾರ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದ ನಮ್ಮ ಭಾರತವನ್ನು ಬರಡು ಮಾಡಿದರು. ಚಿನ್ನದ ಹಕ್ಕಿ ಎಂದು ಕರೆಸಿಕೊಳ್ಳುತ್ತಿದ್ದ ಭಾರತ ಬರಡ ರಾಷ್ಟ್ರವಾಯಿತು. ಇದರ ವಿರುದ್ಧ ಸಿಡಿದದ್ದು ಹೋರಾಟಕ್ಕೆ ಇಳಿದ ಭಾರತಾಂಬೆಯ ವೀರಪುತ್ರರು ಹಲವು ಚಳುವಳಿಗಳನ್ನು ನಡೆಸಿದರು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಗುಡುಗಿದ ಧೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಿಸಿ ತಿರಂಗ ಬಾವುಟವನ್ನು ಹಾರಿಸಿದ ಭಾರತದ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್, ಭಾರತದ ಗಾನ ಕೋಗಿಲೆ ಸರೋಜಿನಿ ನಾಯ್ಡು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್ ಹೀಗೆ ಇನ್ನೂ ಹಲವಾರು ಮಹನೀಯರು ಸ್ವತಂತ್ರ ರಾಷ್ಟ್ರವಾಗಲು ಕಾರಣೀಭೂತರಾದರು. ಸ್ವದೇಶ ಚಳವಳಿ, ಅಸಹಕ ಚಳವಳಿ, ಜಲಿಯನ್ ವಾಲಾಬಾಗ್ ದುರಂತ, ಕಾನೂನು ಭಂಗ ಚಳವಳಿ, ದಂಡಿ ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಮಾಡುವಿಲ್ಲವೇ ಮಡಿ, ವಂದೇ ಮಾತರಂ ಹೀಗೆ ಹಲವು ಚಳವಳಿಗಳು, ಹಲವಾರು ಘೋಷಣೆಗಳು ಭಾರತೀಯರ ಹೃದಯದಲ್ಲಿ ನಾಟಿ ದೇಶ ಪ್ರೇಮವಾಗಿ ಮಾರ್ಪಟ್ಟು ಬ್ರಿಟಿಷರನ್ನು ಹೊರಹಾಕಲು ಪ್ರೇರಣೆಯಾಯಿತು. 1947 ಆಗಸ್ಟ್ 15ರಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಿ ಹೊಂದಿ ಸೂರ್ಯ ಮುಳುಗದ ಸಾಮ್ರಾಜ್ಯ ನಮ್ಮದು ಎಂದು ಬೀಗುತ್ತಿದ್ದ ಬ್ರಿಟಿಷರು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹಕ್ಕೆ ತಲೆಬಾಗಿ ಭಾರತವನ್ನು ಬಿಟ್ಟು ಹೋದರು. ಭಾರತ ವಿಶ್ವರಂಗದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸುವುದು ಹೆಮ್ಮೆಯ ವಿಶೇಷ. ಜಗತ್ತಿನ ಶಕ್ತಿಶಾಲಿ 5 ರಾಷ್ಟ್ರಗಳಲ್ಲಿ ಒಂದಾದ ನಮ್ಮ ಭಾರತ ಅತಿ ವೇಗದಲ್ಲಿ ಅಭಿವೃದ್ಧಿ ಸಾಧಿಸುತ್ತಿರುವ ರಾಷ್ಟ್ರವಾಗಿದೆ. ಅಂದು ಬಡತನದಲ್ಲಿ ಬೆಂದು ಹೋಗಿದ ಇಂದು ಚಂದ್ರನ ಅಂಗಳಕ್ಕೆ, ಮಂಗಳ ಗ್ರಹದ ಮಡಲಿನ ಮೇಲೆ ತನ್ನ ಕೃತಕ ಉಪಗ್ರಹಗಳನ್ನು ಹಾರಿಸಿಬಿಟ್ಟು ಆ ಮೂಲಕ ಜಗತ್ತಿನ ಜಗದ್ಗುರುವಾಗಿ ಮುನ್ನುಗ್ಗುವ ಕಾಲ ಸನ್ನಿಹಿತವಾಗಿದೆ. ಮೊದಲಿನಂತೆ ಮತ್ತೆ ಭಾರತ ಜಗತ್ತಿನಲ್ಲಿ ಮಿನಗಲಿದೆ. ಆತ್ಮೀಯರೇ, ನಮಗೆ ಸ್ವತಂತ್ರ ಹಲವು ತ್ಯಾಗ ಬಲಿದಾನಗಳ ಫಲವಾಗಿ ಅನೇಕ ಜನರ ಬೆವರಿನ ಹನಿ, ಅವರ ರಕ್ತ ಹರಿಸಿದ ಸಲುವಾಗಿ ಈ ಸುಂದರ ಸ್ವಾತಂತ್ರ್ಯ ನಮಗೆ ದೊರಕಿದೆ. ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ವಿಶ್ವರಂಗದಲ್ಲಿ ಮತ್ತೆ ಜಗದ್ಗುರುವಾಗಿ ಮೆರೆಯುವಂತೆ ಮಾಡಲು ಜಾತಿಗಳ ಕೋಮುವಾದಕ್ಕೆ ಕೊಳ್ಳೆಯಿಟ್ಟು ನಾವೆಲ್ಲ ಒಂದೇ ಭಾರತೀಯರು ಎಂದು ಎದೆ ಮುಟ್ಟಿ ಛಲ ತೊಟ್ಟು ಮುನ್ನುಗ್ಗುವ ಅಣಿಯಾಗಿ ಎಂದು ಹೇಳುತ್ತಾ, ಜಗದ ದೇಗುಲವಿರು ಇದು ಭಾರತ ಮನದ ಮಂದಿರ, ಪ್ರತಿಷ್ಠಾಪಿಸು ಜ್ಞಾನದ ಸಾಗರವಿದು ನಮ್ಮ ಭಾರತ, ಜಯ ಜಯ ಭಾರತವೆಂದು ಜಪಿಸುವ ಆಧ್ಯಾತ್ಮಿಕ ನೆಲೆಬೀಡು ನಮ್ಮ ಭಾರತ, ಗೌರವದಿಂದ ನೀ ಪೂಜಿಸು ಜಗದ ಪ್ರತಿರೂಪವಿದು ನಮ್ಮ ಭಾರತ, ಅಭಿಮಾನದಿಂದ ಪ್ರೀತಿಸು ಪಾವನ ಪುಣ್ಯ ಭೂಮಿ ನಮ್ಮ ಭಾರತ, ಸ್ವಾರ್ಥಕ ಈ ಜನ್ಮ ಶಿರವಾಗಿ ವಂದಿಸು ಭಾವರಾಗ ತಾಳದಿಂದ ಕೂಡಿದ ಹೆಸರು ಭಾವ್ಯಕತೆಯೇ ಭಾರತದ ಉಸಿರು. ಮತ್ತೊಮ್ಮೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೇ ಅರ್ಪಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟದ ಮಹನೀಯರನ್ನು ಮನಪೂರ್ವಕವಾಗಿ ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳನ್ನು ತಿಳಿಸುತ್ತಾ ನನ್ನೆರಡು ಮಾತಿಗೆ ಇತಿಶ್ರೀ ಹಾಡುವೆ. ಜೈ ಹಿಂದ್, ಜೈ ಭಾರತ್.